ನಮಸ್ಕಾರ ವೀಕ್ಷಕರೇ, ಇದು ಬಂಡಾಯ ಎಕ್ಸ್‌ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ರೇಣುಕಾ ನವಲ್ಗುಂದ್. ಇವತ್ತು ನಮ್ಮೊಂದಿಗೆ ವಿವಿಧ ಮಠಗಳಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ನವಲಗುಂದದ ಶ್ರೀ ಸಂಸ್ಥಾನ ಪಂಚಗ್ರಹ ಹಿರೇಮಠದ ನೂತನ ಪೀಠಾಧಿಪತಿಗಳಾಗಿ ಗದ್ದುಗೆ ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀ ಶಬ್ರ ಇಮ್ಮಡಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮೊಂದಿಗಿದ್ದಾರೆ. ಬರ್ರಿ ಮತ್ತ ಅವ್ರು ಮಾತಾಡ್ಸೋಣಂತ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಶ್ರೀ ಸಂಸ್ಥಾನ ಪಂಚಗ್ರಹ ಹಿರೇಮಠದ ಪೀಠಾಧಿಪತಿಗಳಾದಾಗ ನಿಮ್ ಮನಸ್ಸೊಳಗೆ ಮೂಡಿದ ಭಾವನೆಗಳೇನು? ಮನಸ್ಸಿನಲ್ಲಿ ಮೂಡಿದ ಭಾವನೆ ಅಂತ ಹೇಳಿದ್ರೆ ಎಲ್ಲ ಪಂಚಪೀಠಾಧೀಶ್ವರರು ಮತ್ತು ಹರಗುರು ಚರಮೂರ್ತಿಗಳ ನಮ್ಮ ಗುರುಗಳ ಸಾನ್ನಿಧ್ಯದೊಳಗ ಈ ನಮ್ಮ ಕಾರ್ಯಕ್ರಮ ಜರುಗಿ ನಮಗ ಒಂದೇನು ಅಧಿಕಾರವನ್ನು ಕೊಟ್ರು. ಆ ಸಂದರ್ಭದಲ್ಲಿ ನಮಗ ಮೂಡಿದ ಭಾವನೆ ಏನು ಅಂತಂದ್ರೆ ಮಠದ ಜೀರ್ಣೋದ್ಧಾರ ಮತ್ತು ದಾಸೋಹ, ಆಮೇಲೆ ಶಿಕ್ಷಣ, ಆಮೇಲೆ ನಮ್ಮಲ್ಲಿ ನವಲಗುಂದ ಭಕ್ತರಾಗಿರ್ಬೋದು, ಸುತ್ತಮುತ್ತಲಿನ ಶ್ರೀಮಠದ ಭಕ್ತರಿಗೆ ಒಂದು ಸಂಸ್ಕಾರವನ್ನ ಕೊಡೋದಾಗಿರ್ಬೋದು, ಮಠದ ಶ್ರೇಯೋಭಿವೃದ್ಧಿ ಆಗಿರ್ಬೋದು, ನಾನಾ ರೀತಿಯ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ನಿಲುವನ್ನ ನನ್ನ ಮನಸ್ಸಿನೊಳಗ ನಾನು ಅನ್ಕೊಂಡೆ. ಹಾಗಾಗಿ ಕರ್ತೃ ಸಿದ್ದೇಶ್ವರ ನಾನು ಅಂದುಕೊಂಡಿರ್ತಕ್ಕಂಥ ಸಂಕಲ್ಪಗಳೇನಿದಾವಲ್ಲ ಅವುಗಳನ್ನ ಈಡೇರಿಸಲಿ, ಗುರುವಿನ ಕರುಣೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮಠದ ಅಭಿವೃದ್ಧಿ ಮತ್ತು ಶಿಕ್ಷಣ, ದಾಸೋಹ ನನ್ನ ನಿಲುವಾಗಿದೆ ಅನ್ನಕ್ಕೆ ಇಷ್ಟಪಡ್ತೀನಿ. ನಿಮ್ ಬಾಲ್ಯ ಜೀವನದ ಏನಾದ್ರೂ ಅನುಭವಗಳನ್ನ ಹಂಚ್ಕೋತೀರಾ? ಬಾಲ್ಯ ಜೀವನ ಅಂತ ಹೇಳಿದ್ರೆ ಅದೊಂದು ಸುಂದರವಾಗಿರ್ತಕ್ಕಂಥ ಕ್ಷಣ. ನಾವು ಬಾಲ್ಯ ಜೀವನ ನಮ್ಮ ಹುಟ್ಟೂರು ಪೂರ್ವಾಶ್ರಮ ಅಂತ ಕರಿತೀವಿ. ಆಡು ಭಾಷೆಯಲ್ಲೂ ಹುಟ್ಟೂರು ಅಂದ್ರೆ ನಮ್ಮ ಒಂದು ಈ ಸನ್ಯಾಸಿ ಜೀವನದೊಳಗ ಪೂರ್ವಾಶ್ರಮ ಅಂತ ಕರಿತೀವಿ. ಆ ಪೂರ್ವಾಶ್ರಮದೊಳಗ ನಾವು ಕರಮಡಿ ಗ್ರಾಮ ಅಂದ್ರೆ ರೋಣ ತಾಲೂಕು ಕರಮಡಿ ಗ್ರಾಮದಲ್ಲಿ ನಮ್ಮ ಜನನ ಆಗ್ತೈತಿ. ನಮ್ಮ ತಂದೆಯವರ ಹೆಸರು ಹೊಳೆಬಸಯ್ಯ ಹಿರೇಮಠ ಅಂತ, ತಾಯಿ ಲಲಿತಾ ಹೊಳೆಬಸಯ್ಯ ಹಿರೇಮಠ ಅಂತ ಹೇಳಿ. ಮತ್ತ ನಾವು ಮಧ್ಯಮ ವರ್ಗದ ಕುಟುಂಬದವರು. ನಮ್ಮ ಶಿಕ್ಷಣ ಎಲ್ಲ ನವಲಗುಂದದಲ್ಲೇನೆ ಆಗಿದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿ, ನಮ್ಮ ತಂದೆಯವರು ಈ ನಮ್ಮ ಪುರಸಭೆಯಲ್ಲಿ ಒಂದು 40 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ನೌಕರಿಯನ್ನ ಸೇವೆಯನ್ನ ಸಲ್ಲಿಸಿರ್ತಾರೆ. ಹಾಗಾಗಿ ನಮ್ಮ ಬಾಲ್ಯ ಜೀವನ ಎಲ್ಲವೂ ಕೂಡ ಇದೇ ನವಲಗುಂದಲ್ಲೇನೆ ಕಳೀತದ. ಜನನ ಹಳ್ಳಿಯಲ್ಲಾಗಿರ್ಬೋದು, ಜೀವನ ನಮ್ಮ ನವಲಗುಂದದಲ್ಲೇ ಆಗಿದೆ. ನಮ್ಮ ಶೈಕ್ಷಣಿಕ ಒಂದು ನೆಲೆಯನ್ನ ನೋಡಬೇಕಾಗಿತ್ತು ಅಂತ ಹೇಳಿದ್ರೆ ರೋಟರಿ ಶಾಲೆಯಿಂದ ಹಿಡಿದು ಮಾಡೆಲ್ ಹೈಸ್ಕೂಲ್ 10th ವರೆಗೂ ನಂದು ವಿದ್ಯಾಭ್ಯಾಸ ಇಲ್ಲೇ ಆಗಿದೆ. ಅಲ್ಲಿವರೆಗೂ ಕೂಡ ನಾನು ಈ ಮಠಕ್ಕ ಸನ್ಯಾಸತ್ವ ದೀಕ್ಷೆ ತಗೋತೇನೆ ಅಥವಾ ನಾ ಸನ್ಯಾಸಿ ಆಗ್ತೇನೆ ಅನ್ನೋ ಮನೋಭಾವ ಇದ್ದಿದ್ದಿಲ್ಲ. ಎಲ್ಲರಂತೆನೆ ನಾನು ಹುಡುಗರ ಜೊತೆ ಆಟ ಪಾಠಗಳಲ್ಲೇನೆ ಇದ್ದೆ. ಯಾಕಂದ್ರೆ ಒಂದು ಮಠಕ್ಕಾಗ್ಬೇಕಾಗಿತ್ತು ಅಂದ್ರೆ ಮೊದಲನೆಯ ಒಂದು ವರ್ಷದಿಂದನೇ ಒಬ್ಬ ಸನ್ಯಾಸಿ ಅಂತ ಗುರ್ತಾದ ಅಂತ ಹೇಳಿದ್ರೆ ಅವನಾಗೆ ಒಂದು ಕ್ರಮಾದಿಗಳು, ಪಾಠಶಾಲೆಗಳು ಬೇರೆಗಳಿರ್ತಾವ. ಆದ್ರೆ ನನಗ ಆ ಮನೋಭಾವನೆ ಇದ್ದಿದ್ದಿಲ್ಲ. ನಾನು ಯಾವ ರೀತಿ ಹೋಗಿದ್ದೆ ಅಂತ ಹೇಳಿದ್ರೆ, ನನ್ನ ಶೈಕ್ಷಣಿಕ ವೃತ್ತಿನೇ ಮುಂದುವರಿಸ್ತಾ ಬಂದಾಗ ಏನೋ ಒಂದು ಸುದೈವ ಯೋಗ ನನ್ನ ಜೀವನದೊಳಗ ಇತ್ತೇನೋ, ಪೂರ್ವ ಜನ್ಮದ ಸುಕೃತ ಏನೋ ಈ ಜೀವನ ಒದಗಿ ಬಂದಿದೆ ಅನ್ನಕ್ಕೆ ನನ್ನ ಬಾಲ್ಯ ನೆನಪಿಸಿಕೊಡ್ತದೆ. ಇದು ಸುಂದರ ಕ್ಷಣವಾಗಿ ನಾನು ಇವತ್ತಿನ ದಿವಸ ನಿಮ್ಗೆ ಹೇಳಬೇಕು. ನವಲಗುಂದಂತೂ SLC ಮುಗಿಸಿದ್ರಿ, ಮತ್ತೆ ನೆಕ್ಸ್ಟ್ ಸನ್ಯಾಸಿ ಜೀವನಕ್ಕೆ ಹೆಂಗ್ ಕಾಲಿಟ್ರಿ ನೀವು? ಸನ್ಯಾಸಿ ಜೀವನಕ್ಕೆ ಹೇಗೆ ಇಟ್ವಿ ಅಂದ್ರೆ, ಅದೊಂದು ನಾವು 10th ಆಯ್ತು, 10th ಎಕ್ಸಾಮ್ ಎಲ್ಲ ಆದ್ಮೇಲೆ ರಿಸಲ್ಟ್ ಬಂತು. ಮುಂದೆ ನಾನು ಏನು ಕಾಲೇಜ್ ಮಾಡ್ಬೇಕಾ ಅಂತ ಹೋದಾಗ ಒಂದು ಗುರುವಿನ ಕೃಪಾಶೀರ್ವಾದ ನನಗಾಗಿ ಅವರಿಲ್ಲ ನೀನು ನಮಗ ಉತ್ತರಾಧಿಕಾರಿ ಆಗ್ಬೇಕು ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ತಿಳಿಸಿದಾಗ ಅವರು ನಮಗ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಗುರುಗಳು ಹಾವೇರಿಯ ಮೂಲ, ಯಾಕಂದ್ರೆ ಒಂದು ಸನ್ಯಾಸಿ ಜೀವನ ಪ್ರಾರಂಭಗೊಳ್ಬೇಕಾಗಿತ್ತು ಅಂದ್ರೆ ಕೆಲವು ಸಂಸ್ಕಾರಗಳು ಬರಬೇಕಾಗ್ತದೆ. ಮೊದಲು ಈ ಬಾಲ್ಯಾಶ್ರಮದಲ್ಲಿ ಸಂಸ್ಕಾರ ಯಾವುದು ಅಂದ್ರೆ ವೇದ ಪಠನ, ಆಮೇಲೆ ನಮಗ ಆಚಾರ ವಿಚಾರಗಳನ್ನ ಕಲಿಸುವುದು ಮೊದಲನಿಟ್ಟು. ಅದೇ ಈಗ ಶಿವಯೋಗ ಮಂದಿರ ಹೇಗೆ ನಮ್ಮ ಒಂದು ಒಟ್ಟು ಸಾಧಕರಿಗೆ ಒಂದು ಮಾದರಿಯ ತಾಣ ಇದೆಯೋ, ಹಾಗೆ ನಮಗ ಸಿಂದಗಿ ಮಠ ಹಾವೇರಿಯಲ್ಲಿ ಶಿವಶಾಂತವೀರ ಸ್ವಾಮಿಗಳು ಅಂತ ಹೇಳಿ ಪಟ್ಟಾಧ್ಯಕ್ಷರು ಆಗಿ ಹೋಗ್ತಾರೆ. ಅವರು ಸ್ಥಾಪಿತ ಮಾಡಿರ್ತಕ್ಕಂಥ ಶ್ರೀ ಸಿಂದಗಿ ಶಾಂತವೀರೇಶ್ವರ ವೇದಾಗಮ ಪಾಠಶಾಲೆಯಲ್ಲಿ 3 ವರ್ಷ ನಮಗ ಅಧ್ಯಯನವನ್ನ ಮಾಡ್ತೀವಿ. ಅಲ್ಲಿ ನನಗ ವಿಶೇಷವಾಗಿ ಪ್ರೀತಿ ಗುರುಗಳು ಅಂದ್ರೆ ಶಿವಬಸಯ್ಯ ಆರಾಧ್ಯ ಮಠ ಗುರುಗಳು. ಅವರು ನಮಗ ಬಹಳ ಒಂದು ಸಂಸ್ಕೃತ ವೇದ ಅಧ್ಯಯನವನ್ನ ಕಲಿಸಿ ನಮಗ ಸಾಕಷ್ಟು ಅಲ್ಲಿ ವಿದ್ಯೆಯನ್ನ ದಯಪಾಲಿಸ್ತಾರ, ಕೊಡ್ತಾರ. ಮುಂದಲ್ಲಿ ನಾವು ಪೂರ್ಣ 3 ವರ್ಷ ಆ ಒಂದು ಅಧ್ಯಯನವನ್ನ ಮುಗಿಸಿದ ನಂತರ ನಾನು ಬಾಲೆ ಹೊಸೂರು ಅಂತ ಹೇಳಿ
ಈಗಿನ ಒಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಅಂತ ಒಂದು ಗ್ರಾಮ. ಅಲ್ಲಿ ನೀವೆಲ್ಲರೂ ಕೇಳಿರ್ಬೋದು ದಿಂಗಾಲೇಶ್ವರ ಸ್ವಾಮೀಜಿ ಅಂತೇಳಿ ಈಗ ಪ್ರಚಲಿತ ಒಂದು ಪ್ರವಚನಕಾರರು, ವಾಗ್ಮಿಗಳು, ಈಗ ಪ್ರಸ್ತುತ ಶಿರಹಟ್ಟಿ ಫಕೀರೇಶ್ವರ ಮಠದ ಉತ್ತರಾಧಿಕಾರಿಗಳು ಕೂಡ ಅವರು ಆಗಿದ್ದಾರೆ. ಅವ್ರ ಕಡೆ ನಾವು ಪ್ರವಚನದ ಅಧ್ಯಯನಕ್ಕೆ ಅಲ್ಲಿಯೂ ಕೂಡ 3 ವರ್ಷ ಗುರುವಿನ ಸೇವೆ ಮಾಡ್ತಾ ಪ್ರವಚನ ಅಧ್ಯಯನವನ್ನ ಮಾಡ್ತೀವಿ. ನಂತರ ಅಲ್ಲಿಂದ ನಾವು ನಿಡಸೋಸಿ ಒಂದು ದುರ್ದುಂಡೇಶ್ವರ ಮಠದಲ್ಲಿ ಅಲ್ಲಿ ಕೂಡ ಹಿರಿಯ ಪೂಜ್ಯರು ಈಗಿದ್ದಾರೆ, ಇನ್ನು ಅಲ್ಲಿಯೂ ಕೂಡ ಒಬ್ರು ಉತ್ತರಾಧಿಕಾರಿಗಳಾಗಿದ್ದಾರೆ. ಆ ಹಿರಿಯ ಪೂಜ್ಯರಲ್ಲಿ ನಾವು ವಿದ್ಯಾಭ್ಯಾಸವನ್ನ ಮುಗಿಸಿ ಅದಾದ್ಮೇಲೆ ಬಾಲ್ಕಿ ಪಟ್ಟ ದೇವರ ಕಡೆ ಹೋಗ್ತೇವಿ. ಅಲ್ಲಿಯೂ ಕೂಡ ಕೆಲವು ವರ್ಷಗಳ ಪರ್ಯಂತರ ಅಲ್ಲಿಯೂ ಕೂಡ ವಿದ್ಯಾಭ್ಯಾಸವನ್ನ ಮಾಡಿ ನಂತರ ನಮ್ಮ ಏನು ಪಂಚಗ್ರ ಹಿರೇಮಠ ಯಾವ ಪೀಠದ್ದು ಅಂತ ಹೇಳಿದ್ರೆ ಕಾಶಿ ಪೀಠದ್ದು. ಅಲ್ಲಿ ವಾರಣಾಸಿ ಅಂದ್ರೆ ಕಾಶಿ, ಅಲ್ಲಿ ಕಾಶಿಯಲ್ಲಿ ಜಂಗಮವಾಡಿ ಮಠ ಅಂತೇಳಿ ಇದೆ. ಈಗೂ ಕೂಡ ಕನ್ನಡದ ಮಠ ಅಂತಾನೂ ಅಲ್ಲಿ ಕರೀತಾರೆ. ಅಲ್ಲಿ ಕನ್ನಡಿಗರೇ ಇದ್ದಾರೆ. ಅಲ್ಲಿ ಈಗಿನ ಹಿರಿಯ ಜಗದ್ಗುರುಗಳಾಗಿರುವ ಶ್ರೀ ಜಗದ್ಗುರು 1008 ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಭಗವತ್ಪಾದಂಗಳವರ ಸಾನ್ನಿಧ್ಯದಲ್ಲಿ ಅವರ ಕೃಪಾ ಆಶೀರ್ವಾದದೊಳಗ ಅಲ್ಲಿ ವಿಶೇಷವಾಗಿ ಅಧ್ಯಯನವನ್ನ ಗೈದು ಅಲ್ಲಿ ಕೂಡ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಸಂಪೂರ್ಣಾನಂದ ಯೂನಿವರ್ಸಿಟಿಯಲ್ಲಿ ನಮ್ಮ ಒಂದು ಡಿಗ್ರಿ ಅಂದ್ರೆ ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಂಡು ಅಲ್ಲಿಂದ ನಾನು ಪುನಃ ಶಿರಹಟ್ಟಿ ಮಠಕ್ಕೆ ಬರ್ತೇನೆ. ಶಿರಹಟ್ಟಿ ಫಕೀರೇಶ್ವರ ಮಠ ಹಿಂದೂ ಮುಸ್ಲಿಂ ಮತ್ತು ಭಾವೈಕ್ಯತೆ ಪೀಠ ಆಗಿರೋದ್ರಿಂದ ಅಲ್ಲಿ ನಮಗ ಹಿರಿಯ ಪೂಜ್ಯರಾಗಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದ, ಕರ್ತೃ ಫಕೀರೇಶ್ವರ ಕೃಪಾ ಆಶೀರ್ವಾದದಿಂದ ಅಲ್ಲಿ ಕೆಲವು ಈಗ ನಮ್ಮ ಮಸ್ತಕದ ಜ್ಞಾನ, ಪುಸ್ತಕದ ಜ್ಞಾನ, ವ್ಯವಹಾರ ಜ್ಞಾನ ಅಂತ 3 ಬರ್ತಾವು. ಅಲ್ಲಿ ಮಸ್ತಕ ಪುಸ್ತಕ ಜ್ಞಾನಗಳು ಆಗಿದ್ದುವು. ಅಲ್ಲಿ ಗುರುವಿನ ಆಶೀರ್ವಾದದಿಂದ ವ್ಯವಹಾರ ಜ್ಞಾನವನ್ನ ಕಲಿತು ಅಲ್ಲಿ ಕೂಡ ಕೆಲವು ಪ್ರವಚನಗಳನ್ನ ಹೇಗ್ ಮಾಡ್ಬೇಕಂತ ಗುರುವಿನ ಅನುಭವವನ್ನ ತಿಳ್ಕೊಂಡು ನನಗೆ ಸುದೈವ ಅಂತ ಹೇಳಿದ್ರೆ ಆ ಫಕೀರೇಶ್ವರ ಮಠ ಯಾವುದೇ ಒಂದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಇರ್ತೈತಿ. ಅದೇ ಫಕೀರೇಶ್ವರ ಮಠ ನನ್ನ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಿ ಇಲ್ಲಿವರೆಗೂ ನಡೆದು ಬಂದೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಬಹಳ ಮಠದೊಳಗೆ ಸೇವೆ ಸಲ್ಲಿಸಿನಿ ಅಂತ ಹೇಳಿದ್ರಿ. ಅದ್ರೊಳಗೆ ನಿಮ್ಮ ಅನುಭವಕ್ಕೆ ಜಾಸ್ತಿ ಹತ್ರವಾಗಿದ್ದ ಘಟನೆ ಯಾವುದು ಅಂತ ಕೇಳ್ಬೋದಾ? ಜಾಸ್ತಿ ಹತ್ತಿರವಾಗಿದ್ದದ್ದು ಅನುಭವ ಅಂತ ಹೇಳಿದ್ರೆ ಕಾಶಿ ಜಂಗಮವಾಡಿ ಮಠ ಮತ್ತು ಜಗದ್ಗುರು ಫಕೀರೇಶ್ವರ ಮಠ ಅಂತ ಹೇಳ್ಬೋದು. ಪ್ರಥಮದೊಳಗೆ ಕಾಶಿ ಜಂಗಮವಾಡಿ ಮಠ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಕಲಿಕಾ ಅಧ್ಯಯನದ ಜೀವನದೊಳಗನ ಅಲ್ಲಿ ಒಂದು ವೀರಶೈವ ವಿದ್ವತ್ ಸಂಘ ಅಂತ ಹೇಳಿ ಜಗದ್ಗುರುಗಳು ಅವರೆಲ್ಲಾ ಕಲಿತು ಬಂದಿರತಕ್ಕಂತ ಸಂಘ ಅದು. ಎಲ್ಲ ಬಹಳಷ್ಟು ಮಹಾಸ್ವಾಮಿಗಳು ಅಲ್ಲಿ ಆ ಸಂಘದ ಒಳಗ ವಿದ್ಯಾಭ್ಯಾಸವನ್ನ ಮಾಡಿ ಹೋಗಿದ್ದಾರೆ. ಆ ಸಂಘದ ಒಂದು ಕಾರ್ಯದರ್ಶಿಯನ್ನಾಗಿ ನಮಗ 2023ರಲ್ಲಿ ಆಯ್ಕೆಯನ್ನ ಮಾಡಿದಾಗ ನಮ್ಮ ಸುದೈವ ಏನು ಅಂತ ಹೇಳಿದ್ರೆ ಆ ಪೀಠದ ನೂತನ ಪೀಠಾಧಿಪತಿಗಳ ಆಯ್ಕೆಯ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೊಂದು ಸುದೈವ ಮತ್ತು ಒಂದು ವಿಶೇಷ ಒಂದು ಅನುಭವ ಆ ಮಠದಲ್ಲಿ ಅಂತ ಹೇಳ್ಬೋದು. ಮತ್ತೊಂದು ನಮ್ಮ ಫಕೀರೇಶ್ವರ ಮಠದೊಳಗೆ ಬಂದಾಗ ಅಲ್ಲಿ ಗುರುಗಳು ನನಗೆ ವಿದ್ಯಾಭ್ಯಾಸದ ಜೊತೆಗೇನೆ ಆ ಮಠದ ಸಂಪೂರ್ಣ ಆಡಳಿತವನ್ನ ನಮಗ ದಯಪಾಲಿಸ್ತಾರೆ. ಅದನ್ನು ನಿಷ್ಠೆಯಿಂದ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ಅನುಭವದ ಒಂದು ಏನು ನುಡಿಗಳಿದಾವಲ್ಲ ಅವನ್ನ ವರ್ಣಿಸಕ್ ಆಗೋದಿಲ್ಲ. ಅದು ಕೂಡ ಈ 2 ಮಠಗಳು ನನಗ ವಿಶೇಷ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಪರಂಪರೆ ಮತ್ತು ವೈಶಿಷ್ಟ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಿ? ಶ್ರೀಮಠದ ಪರಂಪರೆ ಅಂದ್ರೆ ಅಗಾಧವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಪರಂಪರೆ. ಯಾಕಂದ್ರೆ ನಮ್ಮ ಚಾಲುಕ್ಯರ ಕಾಲದಲ್ಲಿರ್ತಕ್ಕಂತಹ ಶ್ರೀಮಠ ಅಂತೇಳಿ ನಾವು ಕೇಳ್ಪಡ್ತೇವಿ. ನಾವು ಈಗ ಸದ್ಯದಲ್ಲಿ 25ನೇ ಪೀಠಾಧಿಪತಿಗಳು ಆ ಮಠಕ್ಕೆ. 24ನೇದವರು ಈಗ ಸದ್ಯದ ನಮ್ಮ ಹಿರಿಯ ಗುರುಗಳು ಇದ್ದಾರೆ. ಹಾಗಾಗಿ ನಮ್ಮ ಚಾಲುಕ್ಯರಂದ್ರೆ 1800 ವರ್ಷದ ಪುರಾತನ ಮಠ ಅಂತೇಳಿ ನಾವು ಹೇಳ್ಪಡ್ತೇವಿ. ಆದ್ರೆ ನಮಗ ಸದ್ಯದ ಕುರುಹುಗಳು ಕಾಷ್ಟಶಿಲೆ ನೋಡುವುದಾದ್ರೆ ಈಗ ನಮ್ಮ ಹಿರಿಕರು ಎಲ್ಲ ನಮ್ಮ ಪೂಜ್ಯರು ಹೇಳ್ತಾ ಬಂದಿದ್ದು ನೋಡಿದ್ರೆ 600 ವರ್ಷದ ಮಠ ಅಂತಾನು ಹೇಳ್ತಾರೆ. ಸರಿಯಾದ ಒಂದು ನಮಗ ನಿಲುವು ಸಿಕ್ಕಿಲ್ಲ. ಆ ಒಂದು ಮಠದ ಇತಿಹಾಸ ಪುಣಾ ಯೂನಿವರ್ಸಿಟಿ ಗೆಜೆಟ್ ಒಳಗ ಸಂಗ್ರಹ ಆಗಿದೆ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಅದನ್ನು ಕೂಡ ತರಿಸಿ ವೀಕ್ಷಣೆ ಮಾಡಿಸೋದಾಗ್ಲಿ, ನಮ್ಮ ಒಂದು ಧಾರವಾಡದ ಆರ್ಕೋಲಜಿ ಡಿಪಾರ್ಟ್ಮೆಂಟಿಗೆ ನಾವು ಕೂಡ ಈಗಾಗಲೇ ಅಪ್ರೋಚ್ ಆಗಿದ್ದೇವೆ. ಮಠದ ಕಾಷ್ಟಶಿಲೆ ಅನ್ನೋದು ಯಾಕಂದ್ರೆ ಚಿಕ್ಕಮಂಗಳೂರಲ್ಲಿ ಇರ್ತಕ್ಕಂಥ ಕಾಷ್ಟಶಿಲೆ ಈ ನಮ್ಮ ನವಲಗುಂದ ಉತ್ತರ ಕರ್ನಾಟಕದಲ್ಲಿ ಯಾಕೆ ಬಂತು ಅನ್ನೋ ಪ್ರಶ್ನೆ ನಮಗೂ ಕೂಡ ಇದೆ. ಯಾಕಂದ್ರೆ ಬದಾಮಿ ಚಾಲುಕ್ಯರ ಆದಿಯಾಗಿ ಪ್ರೌಢದೇವರಾಯಣ ಆದಿಯಾಗಿ ಇಲ್ಲಿ ನೋಡುವಂತ ಶಿಲೆಗಳು ಯಾವುದಿದ್ರೆ ಒಂದು ಶಿಲ್ಪಕಲೆ ಕಲ್ಲಿನಿಂದ ಬರ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಮ್ಮ ಮಠ ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಅದು ಕಾಷ್ಟಶಿಲೆ ಅಂದ್ರೆ ಕಟ್ಟಿಗೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಿನ್ಯಾಸವನ್ನ ಇದೆ.
ಹಾಗಾಗಿ ಇದ್ರ ವಿಶೇಷತೆ ನೋಡೋದಾದ್ರೆ ಅದು ನನಗೂ ಕೂಡ ಕುತೂಹಲ ಇದೆ. ನಾನು ಆರ್ಕಾಲಜಿ ಡಿಪಾರ್ಟ್ಮೆಂಟಿಗೆ ನಮ್ಮ ಮಠದ ಚಿತ್ರನ ಕಲಿಸಿದಾಗ ಅವ್ರೇನ್ ಹೇಳಿದ್ರು, ಇದು ಉತ್ತರ ಒಂದು ಚಿಕ್ಕಮಂಗ್ಳೂರೇನೋ ಮಂಗಳೂರು ಅಂತ ಹೇಳ್ತಾರೆ ಅವರು, ಅಲ್ಲಿಯೇ ಕಾಷ್ಟಶೈಲಿ ಇಲ್ಲಿ ಯಾಕೆ ಬಂದ್ ಗುರುಗಳೇ ಅಂತ ಹೇಳಿ ನಾವು ಇದನ್ನ ಅಧ್ಯಯನ ಮಾಡಕ್ ಬಂದಿದ್ದಾರೆ. ನಮಗೂ ಕೂಡ ಕುತೂಹಲ ಇದೆ ಶ್ರೀಮಠದ ಬಗ್ಗೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ 500 - 600 ವರ್ಷಗಳು ಅಂತೇಳಿ ಹಿರಿಕರು ಹೇಳಿದ್ರೆ, ನಾವು 25ನೇದವ್ರು ಅಂದ್ರೆ ಒಬ್ಬೊಬ್ಬ ಹಿರಿಕರು 80 ವರ್ಷ ಬಾಳಿದಾರಂದ್ರೂ ಕೂಡ 1800 ಅಧಿಕ ವರ್ಷ ಆಗ್ತೈತಿ. ಈ ರೀತಿಯಾಗಿ ನಮ್ದು 1800 ವರ್ಷ ಆಗಿರ್ಬೋದು. ಚಾಲುಕ್ಯರ ಕಾಲದ ಕಾಷ್ಟಶೈಲಿ ಅಂತೇಳಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಹೇಳತ್ತಂದ್ರೆ ಅದು ಕೂಡ 1800 ವರ್ಷ ಹಿಂದೆನೆ ಚಾಲುಕ್ಯರ ಆಡಳಿತ ಇತ್ತು ಅನ್ನೋದು ನಮ್ಗೆ ತಿಳಿದು ಬರ್ತೈತಿ. ಹಾಗಾಗಿ ಮಠದ ಪರಂಪರೆ ಭವ್ಯವಾಗಿರ್ತಕ್ಕಂಥ ಪರಂಪರೆ. ಕರ್ತೃ ಸಿದ್ದೇಶ್ವರ ಗದ್ದುಗೆ ಏನಿದೆಯಲ್ಲ, ಅದು ಜೀವಂತ ನಿರ್ವಿಕಲ್ಪ ಸಮಾಧಿ ಅಂತೇಳಿ ನಾವು ಕೇಳಲ್ಪಡ್ತೀವಿ. ಈಗಿನ ಸದ್ಯದ ಷಡಸಲ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಹಳ ಪೂಜಾ ನಿಷ್ಠರು, ಕ್ರಿಯಾಶೀಲರು. ಯಾಕಂತ ಹೇಳಿದ್ರೆ ಅವರಲ್ಲಿ ಸಾಕಷ್ಟು ಜನ ನಿತ್ಯ ಅವರ ಕಡೆ ಏನೋ ಒಂದು ಪೂಜಾ ಸಂಕಲ್ಪದ ಸಿದ್ಧಿ ಇರುವ ಕಾರಣ ಅವರಲ್ಲಿ ನೊಂದಿರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಮಠಕ್ಕೆ ಬಂದ್ರು ಅವ್ರು ಏನು ಕೇಳ್ಕೊಂಡು ಹೋಗ್ತಾರೆ. ಇದುವರೆಗೂ ಕೂಡ ಮಠದಲ್ಲಿ ಆ ಒಂದು ಸಿದ್ದೇಶ್ವರನ ಮತ್ತು ಗುರುವಿನ ಸಂಕಲ್ಪದಿಂದ ಅಲ್ಲಿ ನಿವಾರಣೆ, ಭಕ್ತರ ಕಷ್ಟಗಳ ನಿವಾರಣೆ ಆಗ್ತಾ ಇದ್ದಾವೆ. ಬಹಳ ದೂರಿನಿಂದ ಆ ಮಠಕ್ಕೆ ಭಕ್ತರು ಬರ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಹೆಮ್ಮೆ. ಈ ಶ್ರೀಪೀಠದ ಪರಂಪರೆ ಬಹಳ ಭವ್ಯವಾಗಿರ್ತಕ್ಕಂಥ ಪರಂಪರೆ. ಹಾಗಾಗಿ ನಮ್ಮ ಈ ಪಂಚಗ್ರಹ ಹಿರೇಮಠ ಅನ್ನೋದೇನದಲ್ಲ, ಈ ನಮ್ಮ ಅಖಂಡ ಧಾರವಾಡ ಭಾಗದಲ್ಲಿ 5 ಪಂಚಗ್ರಹ ಹಿರೇಮಠಗಳು ಬರ್ತಾವು. 5 ಪೀಠಗಳಿಗೆ 5 ಪಂಚಗ್ರಹ ಹಿರೇಮಠ. ನಮ್ದು ಕಾಶಿ ಪೀಠದ ಪಂಚಗ್ರಹ ಹಿರೇಮಠ ಆಗಿರೋದ್ರಿಂದ ಈ ನಮ್ಮ ಮಠ ಪೀಠದ ಒಂದು ಆದೇಶದ ಮೇರೆಗೆ ಸಾಕಷ್ಟು ಧಾರ್ಮಿಕ ಶೈಕ್ಷಣಿಕ ಕಾರ್ಯಗಳನ್ನ ಮಾಡ್ತಾ ಇನ್ನೂ ನಡೀತಾ ಬರ್ತಾ ಇದೆ ಅನ್ನೋದೇ ಒಂದು ಶ್ರೀಮಠದ ವೈಶಿಷ್ಟ್ಯತೆ. ಆದ್ರೆ ಇನ್ನೊಂದೆರಡು ಕಾಷ್ಟಶಿಲೆ ಈ ಒಂದು ತಾಲೂಕಿನಲ್ಲಿ ಶ್ರೀಮಠವನ್ನ ಎತ್ತರಕ್ಕೆ ತೋರಿಸ್ತಾ ಇದೆ ಅನ್ನೋದು ವಿಶೇಷತೆ. ಮಠಾಧೀಶರಾಗಿ ನಿಮ್ ಮುಂದಿನ ಜವಾಬ್ದಾರಿ ಯಾವುದು ಅಂತ ಕೇಳ್ಬೋದಾ? ಅವಾಗ್ಲೇ ಸ್ವಲ್ಪ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಹೇಳಿದ್ದೆ. ಆದ್ರೆ ಈಗ ನಾವು ಹೇಳೋದಾದ್ರೆ ನಮ್ಮ ಒಂದು ಈಗಿರ್ತಕ್ಕಂಥ ಗುರುಗಳಿನ ಹಿಂದಿನ ಗುರುಗಳು ಅಂದ್ರೆ ಮದ್ಗಣಲಿಂಗ ಚಕ್ರವರ್ತಿ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಚಿಕ್ಕಮಣ್ಣೂರಿನ ಪಟ್ಟದ್ದೇವರು ಅಂತ ಹೇಳಿ ಆಗಿ ಹೋಗ್ತಾರೆ. ಅವರು ಸಾಕಷ್ಟು ಶ್ರಮವನ್ನ ಪಟ್ಟು ನಮ್ಮ ನವಲಗುಂದ ತಾಲೂಕಿನಲ್ಲಿ ಇಲ್ಲಿ ಒಂದು ಶಿಕ್ಷಣ ಅಭಿವೃದ್ಧಿ ಆಗ್ಲಿ, ಒಂದು ಶಿಕ್ಷಣ ಕ್ರಾಂತಿ ಆಗ್ಲಿ, ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ದೊರಕಲಿ ಅಂತ ಹೇಳಿ ನಮ್ಮ ಗುರುಗಳಿಗೆ ಚಿಕ್ಕಮಣ್ಣೂರು ಪಟ್ಟದ್ದೇವರು ಬಂದು ನಾವು ಒಂದು ಎಲ್ಲಾ ಹಿರಿಯಕರು ಬಂದು ನಾವೊಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು, ಅದಕ್ಕೆ ಭೂದಾನ ಕೊಡ್ರಿ ನಮಗೆ 2 ಎಕರೆ ಅಂತ ಹೇಳಿದ್ರೆ ನಮ್ಮ ಗುರುಗಳು 40 ಎಕರೆ ದಾನವನ್ನ ಮಾಡ್ತಾರೆ. 40 ಎಕರೆ ದಾನವನ್ನ ಮಾಡಿ ಇಲ್ಲೇ ನಮ್ಮ ಶಂಕರ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಅದು ತದನಂತರ ಅಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇದೆ. ಆಮೇಲೆ ಆರ್ಯ ಕುರಟ್ಟಿಯಲ್ಲಿ ಹೈಸ್ಕೂಲ್ ಕೂಡ ನಮ್ಮ ಶ್ರೀಮಠದ್ದಿದೆ. ಹಾಗಾಗಿ ನನ್ನ ನಿಲುವು ಏನು ಅಂತ ಹೇಳಿದ್ರೆ, ಈ ಶ್ರೀಮಠವನ್ನ ಅಭಿವೃದ್ಧಿ ಪಡಿಸೋದು, ನಿತ್ಯ ದಾಸೋಹ, ಆಮೇಲೆ ಎಲ್ಲ ನಮ್ಮ ನವಲಗುಂದ ತಾಲೂಕಿನ ತಾಯಂದ್ರೆ ಏನಿದಾರಲ್ಲ ಅವರಿಗೆ ಒಂದು ಸಂಸ್ಕಾರವನ್ನ ಕಲಿಸೋದು, ಆಮೇಲೆ ದಿನನಿತ್ಯ ಧಾರ್ಮಿಕ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನ ಮಾಡೋದು, ಮತ್ತು ಪಾಠಶಾಲೆಯನ್ನ ತೆಗೆದು ಜಂಗಮ ಒಟುಗಳಿಗೆ ಅಷ್ಟೇ ಅಲ್ಲದೇನೆ ತಾಲೂಕಿನಲ್ಲಿ ಎಲ್ಲಾ ಒಟುಗಳಿಗೂ ಕೂಡ, ಎಲ್ಲಾ ಜಾತಿಯ ಮಕ್ಕಳಿಗೂ ಕೂಡ ಒಂದು ಸಂಸ್ಕಾರ, ಮಂತ್ರ, ಯೋಗ, ಧ್ಯಾನಗಳನ್ನ ಕಲಿಸಿ ಅವರಿಗೆ ಒಂದು ಸಂಸ್ಕಾರದ ಹಾದಿಯನ್ನ ಕಲಿಸುವ ನಿಟ್ಟಿನಲ್ಲಿ ನಾವು ವಿಚಾರವನ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಪ್ರಸಾದ ನಿಲಯ ಆಲ್ರೆಡಿ ನಾವು ಬಂದ್ ಕೂಡಲೇ ಪ್ರಾರಂಭ ಕೂಡ ಮಾಡಿದ್ದೇವೆ. ಇನ್ನು ಮಠದ ಅಭಿವೃದ್ಧಿ ದೊಡ್ಡ ಪ್ರಮಾಣ ಆಗಬೇಕಾಗಿದೆ, ಶಿಕ್ಷಣ ಅಭಿವೃದ್ಧಿ ದೊಡ್ಡ ಪ್ರಮಾಣ ಆಗಬೇಕಾಗಿದೆ. ಭಕ್ತರಿಗೆ ಶ್ರೀಮಠದಿಂದ ಏನೇನು ಯಾವ ಕಾರ್ಯಗಳು ಆದಾಗ ಭಕ್ತರು ಅವರ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಎತ್ತರಕ್ಕೆ ಭಕ್ತರು ಕೂಡ ಹೋಗ್ತಾರೆ ಅನ್ನುವ ನಿಟ್ಟಿನೊಳಗೆ ವಿಚಾರ ಮಾಡಿ ಶ್ರೀಮಠದ ಅಭಿವೃದ್ಧಿಗೆ ನಾನು ಸಾಕ್ಷಿ ಆಗ್ತೇನೆ ಅಂತೇಳಿ ಇಷ್ಟಪಡ್ತೀನಿ. ಈಗಿನ ಯುವ ಜನತೆ ಬಾಳ ದಾರಿ ತಪ್ಪಾತಾರಿ. ಅಂದ್ರ ಬೇಡವಾಗಿದ್ದನ್ನೆಲ್ಲ ಮಾಡಕತ್ತಾರ, ಏನು ಬೇಕಾದನ್ನ ಮಾಡ್ತಿಲ್ಲ, ಅಂದ್ರ ಕೆಟ್ಟ ಚಟಗಳನ್ನ ಕಲಿಯತ್ತಾರ. ಅದಕ್ಕೆ ನಿಮ್ ಸಂದೇಶ ಏನ್ ಕೊಡ್ತೀರಾ? ನಮ್ಮ ಸಂದೇಶ ಅಂತ ಏನಂದ್ರೆ, ನಮ್ಮ ಪಟ್ಟಾಧಿಕಾರದಲ್ಲಿ ನಾವು ಸಂದೇಶವನ್ನ ಆಲ್ರೆಡಿ ಪ್ರಥಮ ಸಂದೇಶವನ್ನ ಕೊಟ್ಟಿದ್ದೇವೆ. ಏನು ಅಂತ ಹೇಳಿದ್ರೆ, ಪಟ್ಟಾಧಿಕಾರದಲ್ಲಿ ನಾವು ಇನ್ನು ಪೂರ್ವದ ತಯಾರಿ ಒಳಗಿದ್ದಾಗ ಮನೆಗಳಿಗೆ ಬೆಳಗಿನ ಜಾವ ಸದ್ಗುಣಗಳ ದೀಕ್ಷೆ, ದುಶ್ಚಟಗಳ ಭಿಕ್ಷೆ ಅಂತ ಹೇಳಿ ಕಾರ್ಯಕ್ರಮನ ಮಾಡಿದ್ವಿ. ಸದ್ಗುಣಗಳ ದೀಕ್ಷೆ ಅಂತ ಏನು ಅಂದ್ರೆ, ಮನೆಗೆ ಯುವಕರನ್ನ ಅಥವಾ ಹುಡುಗರನ್ನ, ತಾಯಂದಿರನ್ನ, ಹಿರಿಯರನ್ನ ಕರೆದು ಅವರಿಗೆ ರುದ್ರಾಕ್ಷಿ ಧಾರಣೆಯನ್ನ ಮಾಡೋದಾಗಿರ್ಬೋದು. ಆಮೇಲೆ ಅಲ್ಲಿ ಒಂದು ಸದ್ಗುಣವನ್ನ ದೀಕ್ಷೆಯನ್ನ ಮಾಡಿದ್ವಿ. ದುಶ್ಚಟಗಳ ಭಿಕ್ಷೆ ಅಂತ ಏನ್ ಹೇಳಿದ್ರೆ, ಯಾವುದೇ ಒಂದು ಮನೆ ಒಳಗ
ಅವರ ತಂದೆ ಆಗಿರ್ಬೋದು ಅಥವಾ ಯುವಕ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಈ ಸಣ್ಣ ಸಣ್ಣ ಮಕ್ಕಳು ಕೂಡ ಒಂದು ಸಾರಾಯಿ, ಸಿಗರೇಟು, ಗುಟ್ಕಾ ಈ ರೀತಿ ವ್ಯಸನಗಳಿಗೆ ದಾಸರಾಗಿದ್ದಾರೆ. ನಮ್ಮ ಜೋಳ್ಗಿ ಒಳಗ ಹೆಂಗಂದ್ರ ಈ ಎಲ್ಲಾ ನಮ್ಮ ಸ್ವಾಮಿ ಕುಲದೊಳಗ ಜೋಳ್ಗಿ ಹಿಡ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯ, ಧನವನ್ನ ಅಥವಾ ಧಾನ್ಯವನ್ನ ಹಾಕಿಸ್ಕೊಳಕ್ ಹೋಗ್ತೀವಿ. ನಾವು ಈ ಕಾರ್ಯಕ್ರಮ, ನಮ್ಮ ಪಟ್ಟಾಭಿಷೇಕ ಕಾರ್ಯಕ್ರಮದೊಳಗೆ ಏನನ್ನ ನಿಲುವು ತಗೊಂಡ್ವಿ ಅಂತ ಹೇಳಿದ್ರೆ, ಸದ್ಗುಣವನ್ನ ದೀಕ್ಷೆ ಮಾಡೋದು. ಅಲ್ಲಿ ಇರ್ತಕ್ಕಂತಹ ಯಾರು ಚಟಗಳನ್ನ ಮಾಡ್ತಾರೆ, ನಿಮ್ಮ ಚಟವನ್ನ ನಮ್ಮ ಜೋಳಿಗೆಗೆ ಹಾಕ್ರಿ, ನಿಮ್ಮ ಚಟವನ್ನ ಇಲ್ಲಿ ಜೋಳಿಗೆ ಹಾಕಿ ನಮ್ಮ ಪಾದ ಮುಟ್ಟಿ ಅಥವಾ ಕರ್ತೃ ಸಿದ್ದೇಶ್ವರನ ಆಣೆ ಮಾಡಿ ಅಲ್ಲಿ ಚಟವನ್ನ ಬಿಡ್ರಿ ಅಂತ ಹೇಳಿ ಕೂಡ ನಾವು ಈ ಒಂದು ಕಾರ್ಯವನ್ನ ಹಮ್ಮಿಕೊಂಡಿದ್ವಿ. ನೀವು ಈಗೇನ್ ಹೇಳಿದ್ರಲ್ಲ ಯುವಕರ ಪಾತ್ರ, ಇದು ಬಹಳ ಮುಖ್ಯವಾಗಿದ್ದು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಾವೆಲ್ಲಾ ಪತ್ರಿಕೆ ಒಳಗ, ಪೇಪರ್ ಒಳಗ ನೋಡ್ಬೇಕಾದಾಗ ಏನನ್ನ ಗಮನಿಸ್ತಿದ್ವಿ ಅಂತ ಹೇಳಿದ್ರೆ, ಶಿವಗಣಾರಾಧನೆ ಅಂದ್ರೆ ನಿಧನ ವಾರ್ತೆ ಒಳಗ ಕಾಲಮ್ ಅಲ್ಲಿ ನೋಡೋಕರ್ 80 ವರ್ಷ 90 ವರ್ಷ ಅವರೇ ನಿಧನರಾಗಿದ್ರು ಅಂತ ಕೇಳ್ಪಡ್ತಿದ್ವಿ. ಆದ್ರೆ ಈಗಿನ ವಿಪರ್ಯಾಸ ಏನು ಅಂತ ಹೇಳಿದ್ರೆ 40 ವರ್ಷ 30 ವರ್ಷ 20 ವರ್ಷ 15 ವರ್ಷ ಈ ಒಂದು ವಯಸ್ಸಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ನಿಧನ ಹೊಂದೋ ವಾರ್ತೆಯನ್ನು ಕೇಳೋದು ವಿಷಾದನೀಯ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಈ ಎಲ್ಲದಕ್ಕೂ ಕಾರಣ ಯಾವುದು ಅಂತ ಹೇಳಿದ್ರೆ ತಂದೆ ತಾಯಿನೂ ಕೂಡ ಇದಕ್ಕೆ ಕಾರಣರು. 2015ರಿಂದ ಇತ್ತಾಗ ಬಂದಿರತಕ್ಕಂಥ ಟೆಲಿವಿಷನ್ ಅಥವಾ ಮೊಬೈಲ್ ಅಂತ ಏನ್ ನಾವು ಕರಿತೀವಿ, ಅದು ಮಾರಕವಾಗಿ ಇವತ್ತು ಹೆಮ್ಮರವಾಗಿ ಬೆಳೆದು ನಾವು ಯಾವುದಕ್ಕ ಏನನ್ನ ಉಪಯೋಗ ಮಾಡ್ಕೋಬೇಕು ಅದನ್ನು ಮಾಡ್ತಾ ಇಲ್ಲ. ನಮ್ಮ ಟೆಲಿವಿಷನ್ಗಳಲ್ಲಿ ಇವತ್ತ ಈ ಒಂದು ಬಂಡಾಯ ಎಕ್ಸ್ಪ್ರೆಸ್ ಈ ಕಾರ್ಯಕ್ರಮದೊಳಗ ಇದು ಒಂದು ಟೆಲಿವಿಷನ್, ಆದ್ರೆ ಇದು ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಇದೇ ಒಂದು ಟೆಲಿವಿಷನ್ ಕೆಟ್ಟದನ್ನ ತೋರಿಸಿದ್ರೆ ಅದನ್ನ ಕೆಟ್ಟದನ್ನೇ ನೋಡ್ತಾರೆ, ಒಳ್ಳೇದನ್ನ ತೋರಿಸಿದ್ರೆ ಒಳ್ಳೇದನ್ನ ನೋಡ್ತಾರೆ. ಹಾಗಂತ ಈ ಒಳ್ಳೇದನ್ನ ತೋರಿಸೋದು ಈ ಮಾಧ್ಯಮಗಳದು, ಈ ನಮ್ಮ ಬಂಡಾಯ ಎಕ್ಸ್ಪ್ರೆಸ್ ಏನು ನೀವು ಮಾಡ್ತಾ ಇದ್ದೀರಲ್ಲ, ಇದು ಒಳ್ಳೆ ಕಾರ್ಯ. ಆದ್ರೆ ಈ ಒಂದು ಯುವಕರು ಅಥವಾ ಯುವತಿಯರು ದಾರಿ ತಪ್ಪಬಾರದು ಅಂತ ಹೇಳಿದ್ರೆ ಹೆಚ್ಚು ಧ್ಯಾನ, ಯೋಗ, ಆಮೇಲೆ ಮಠಮಾನ್ಯಗಳಿಗೆ ಹಿಂದ ಏನು ಹೋಗೋ ಸಂಸ್ಕಾರವನ್ನು ಇಟ್ಟುಕೊಂಡಿದ್ರು ಅವುಗಳನ್ನ ಹೆಚ್ಚು ಮಾಡಬೇಕು. ನಾವು ನಮ್ಮ ಮಠಗಳಲ್ಲಿ ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಶಿಬಿರದೊಳಗ ಯುವಕ ಮತ್ತು ಯುವತಿಯರನ್ನ ಮೊಬೈಲ್ ಇಂದ ದೂರ ಇಟ್ಟು, ಮನೆಯಿಂದ ದೂರ ಇಟ್ಟು, ಅವ್ರು ಯಾವ ನಿಲುವನ್ನ ತೋರಾಕತ್ತಾರ, ಈಗ ದುಡಿಮೆ ಇಲ್ಲ, ದುಶ್ಚಟಗಳನ್ನ ದಾಸರಾಗಿ, ತಂದೆ ತಾಯಿಗಳು ಏನಾದ್ರು ಚಟಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರ, ಅವರ ಆಸೆಗಳಿಗೆ ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರ ಅವರನ್ನ ಮಕ್ಕಳೇ ತಂದೆ ತಾಯಿಯ ಕೊಳ್ಳುವ ಪರಿಸ್ಥಿತಿ ಈಗಿನ ದಿನಮಾನದಲ್ಲಿ ನಾವು ಸಾಕಷ್ಟು ಸುದ್ದಿ ಮಾಧ್ಯಮದಲ್ಲಿ ಗಮನಿಸ್ತೇವೆ. ಹಾಗಾಗಿ ಈ ಒಂದು ನಮ್ಮ ಬಂಡಾಯ ಎಕ್ಸ್ಪ್ರೆಸ್ ಮೂಲಕ ನಾ ಹೇಳೋದಂದ್ರೆ, ಯುವಕ ಯುವತಿಯರಿಗೆ ನಾ ಹೇಳೋದಿಷ್ಟೇ, ಚಟಗಳಿಗೆ ದಾಸರಾಗಬೇಡ್ರಿ. ಚಟವನ್ನ ನಾವು ಏನಾದ್ರೂ ಚಟವನ್ನ ಕಲಿಬೇಕಾದಾಗೂ ಕೂಡ ಖರ್ಚು ಮಾಡಿ ಚಟವನ್ನ ಕಲಿತೀವಿ. ಆ ಚಟದಿಂದ ಬಂದಿರತಕ್ಕಂತ ರೋಗವನ್ನ ದೂರಗೊಳಿಸ್ಬೇಕಾಗದಾಗೂ ಕೂಡ ಹಣವನ್ನೇ ಖರ್ಚು ಮಾಡ್ತೇವಿ. ಆಮೇಲೆ ಆ ಚಟಕ್ಕೇರಿದಾಗ ಅಲ್ಲಿಯೂ ಕೂಡ ತಂದೆ ತಾಯಿ ದುಡ್ಡ ವ್ಯರ್ಥ ಆಗತ್ತ ಅನ್ನೋದು ಭಾವನೆ ನಮ್ಮಲ್ಲಿ ತಲೆಯಾಗಿರ್ಬೇಕು. ಹಾಗಾಗಿ ಒಳ್ಳೇದಕ್ಕ ದುಡ್ಡು ಬೇಡ, ಕೆಟ್ಟದ ಕಲಿಯಾಕ ದುಡ್ಡು ಬೇಕಾಗ್ತೈತಿ. ಒಳ್ಳೇದನ್ನ ಈ ಮುಖಾಂತರ ನೀವೆಲ್ಲಾ ಯುವ ಜನತೆಯರು ಕಲೀರಿ, ಸನ್ಮಾರ್ಗದತ್ತ ನಡೀರಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋರಿ, ಸಂಸ್ಕಾರವಂತರಾಗ್ರಿ ಅನ್ನೋದೇ ನನ್ನ ನಿಲುವು. ಯುವಜನತೆ ಬಗ್ಗೆ ಇಷ್ಟು ತನಕ ಹೇಳಿದ್ರಿ, ಇದಕ್ ಕಾರಣ ಯಾರು ಅಂತ? ಕಾರಣ ಯಾರು ಅಂತ ಹೇಳಿದ್ರೆ, ಈಗ ಒಂದು ಹೊಲ ಇರ್ತೈತಿ, ಆ ಹೊಲದಲ್ಲಿ ಈಗ ನಾವು ಯಾವುದೇ ಒಂದು ಬೆಳೆಗಳನ್ನ ಬೆಳಿತೀವಿ. ಆ ಬೆಳೆಯನ್ನ ಬೆಳೆದಾಗ ಸಾಲು ನೀಟಾಗಿ ಹೋಗ್ತೈತಿ. ನಮ್ಗೆ ನೀಟ್, ಈಗ ಏನೋ ಒಂದ್ ಬೆಳೆ ಬೆಳೆದಾರಂದ್ರೆ ಆ ಸಾಲುಗಳು ನೀಟಾಗಿ ನಾವು ನೋಡ್ತೀವಿ. ಅಲ್ಲಿ ನೀಟ್ ಸಾಲು ಹೋಗ್ಬೇಕಂದ್ರೆ ಮೇಟಿ ಅಂತ ಕರೀತಾರೆ. ಈಗ ಒಕ್ಕಲತನದಲ್ಲಿ ಮೇಟಿ ಸುದ್ದಿದ್ರ ಸಾಲು ನೆಟ್ಟಿಗಿರ್ತದಂತ. ಹಂಗ ಇಲ್ಲಿ ಹೊಲದಲ್ಲಿ ಮೇಟಿ ಸುದ್ದಿದ್ದಾಗ ಸಾಲುಗಳು ಹೆಂಗ ಚಂದ ಬಂದು ಬೆಳೆ ಎತ್ತರಕ್ಕೆ ಬೆಳೀತು, ಫಲವತ್ತತೆ ಬಂತು, ಹಂಗ ನಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಸಾಲೆಂಬ ಬೆಳೆಗೆ ಮೇಟಿಗಳು ಯಾರು ಅಂತ ಹೇಳಿ ತಂದೆ ತಾಯಿಗಳು. ಈಗಿನ ತಂದೆ ತಾಯಿಗಳೇ ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಏನು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ, ದುಡ್ಡಿನಿಂದ ಬೆನ್ನ ಹತ್ತಿದ್ದಾರೆ, ಅಧರ್ಮದಿಂದ ಬೆನ್ನ ಹತ್ತಿದ್ದಾರೆ, ಸ್ವಾರ್ಥದಿಂದ ಬೆನ್ನ ಹತ್ತಿದ್ದಾರೆ. ಈಗಿನ ಟೆಲಿವಿಷನ್ಗಳಿಂದ ಅದಕ್ಕ ವ್ಯಾಪಕರಾಗಿ, ಅದಕ್ಕ ಒಂದು ಚಟಮುಕ್ತರಾಗಿ, ಅಂದ್ರೆ ಅದು ಒಂಥರ ಒಂದು ಟೆಲಿವಿಷನ್ ಕೆಟ್ಟದ್ದು ನೋಡೋದು ಚಟಾನೆ. ಈಗ ಯಾವುದೇ ಒಂದು ಧಾರಾವಾಹಿ ನೋಡ್ತಾರೆ, ಎಲ್ಲಾ ಧಾರಾವಾಹಿಗಳು ತಪ್ಪಂತ ಹೇಳೋದಿಲ್ಲ. ಎಷ್ಟೋ ನಾವು ಎಷ್ಟೋ ಮಾರ್ಮಿಕವಾಗಿರ್ತಕ್ಕಂತಹ ಧಾರಾವಾಹಿಗಳು ಇದಾವೆ. ಹಿಂದಿನ ಕಾಲದೊಳಗೆ ಧಾರಾವಾಹಿಗಳು ರಾಮಾಯಣ, ಮಹಾಭಾರತ ಈ ರೀತಿ ಬರ್ತಿದ್ವು. ಈಗಿನ ದಿನಮಾನದಲ್ಲಿ ಸ್ವಲ್ಪ ಮಾರ್ಪಾಡಾಗಿ ಕೆಲವು ಚಾನೆಲ್ಗಳಲ್ಲಿ ಕೂಡ ಒಳ್ಳೆ ವಿಚಾರಗಳು ಬರ್ತಾವ, ಇಲ್ಲ ಅನ್ನೋದಲ್ಲ. ಆದ್ರ ಹೆಚ್ಚು ಕೆಟ್ಟ ವಿಚಾರಗಳನ್ನ, ಕೆಟ್ಟ ವಿಷಯವನ್ನ ನೋಡ್ತಾ ತಂದೆ ತಾಯಿಗಳು
ಅದರೊಳಗ ಮಗ್ನರಾಗಿ ದುಡ್ಡಿನಿಂದ ಬಿದ್ದು ಅಧರ್ಮದಿಂದ ಬಿದ್ದು ಮಕ್ಕಳು ಕೂಡ ತಂದೆ ತಾಯಿಗಳ ಹಾಗೆ ಬೆಳಿತಾ ಹೋಗ್ತಾ ಇದ್ದಾರೆ. ಅದೇ ಒಂದು ಇವತ್ತಿನ ದಿವಸ ಕಾರಣ. ಅದೇ ಇವತ್ತಿನ ದಿವಸ ಯುವಕರ ಮತ್ತು ಯುವತಿಯರ ದುಷ್ಪರಿಸ್ಥಿತಿ. ಯಾಕಂದ್ರೆ ದುಡ್ಡಿನಿಂದ ಬಿದ್ದಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳು ಏನ್ ಮಾಡಾಕತ್ತಾರ, ಮೊಬೈಲ್ ಕೇಳಿದ ಹಠ ಕೇಳ್ಕೊಳ್ಳೆ ಮೊಬೈಲ್ ಕೊಡಿಸಿದ್ರು, ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಇದಾರೆ. ಬೈಕ್ ಕೇಳಿಕೊಳ್ಳೆ ಬೈಕ್ ಕೊಡಿಸಿದ್ರು, ಆ ಬೈಕ್ ತಗೊಂಡು ಎಲ್ಲಿ ಹೋಗ್ತಾ ಇದಾರೆ. ಆಮೇಲೆ ನಾ ಎಲ್ಲೋ ಹಾಸ್ಟೆಲ್ ಇರ್ತೇನೆ ಅಂತೇಳಿ ಹೇಳಿದ್ರು, ಹಾಸ್ಟೆಲ್ಗೆ ತಂದೆ ತಾಯಿ ಕಷ್ಟಪಟ್ಟು ಇಟ್ರೇನೋ ಇರ್ಲಿ, ಅವ್ರ ದುಡ್ಡು ಹೆಚ್ಚಾದವ್ರು ಇಡ್ತಾರ, ಇಲ್ದವ್ರು ಕಷ್ಟಪಟ್ಟೇನೋ ಅಲ್ಲಿ ಸೇರಿಸ್ತಾರ. ನಮ್ಮ ಮಗ ಒಂದ್ ಒಳ್ಳೆ ಶಿಕ್ಷಣ ಪಡಿಲಿ ಅಂತ. ಆರ ಆ ಕಡೆ ಗಮನ ಕೊಡುದಿಲ್ಲ. ನಮ್ಮ ಮಗ ಎತ್ತಾಗ ಹೋಗ್ತಾ ಇದ್ದಾನ, ನಮ್ಮ ಮಗಳು ಎತ್ತಾಗ ಹೋಗ್ತಾ ಇದ್ದಾಳ. ಹಿಂದಿನ ದಿನಮಾನ ಪಾಠಶಾಲೆಗಳಲ್ಲಿ ಗುರುಗಳು ಹೊಡೆದಾರ, ಶಿಕ್ಷಕರು ಹೊಡೆದಾರ ಅಂತ ಹೇಳಿ ನಾವು ಮನ್ಯಾಗ ಕಂಪ್ಲೇಂಟ್ ಮಾಡಿದಾಗ ಹೊಳ್ಳಿ ಅದೇ ಪಾಲಕರು ಕರ್ಕೊಂಡೋಗಿ ಇನ್ನೂ 4 ಹೊಡಿರಿ ಅಂತ ಹೇಳೋ ಪರಿಸ್ಥಿತಿ ಆಗಿತ್ತು. ಈಗ ನಮ್ಮ ಮಗನ್ ಯಾಕೆ ಹೊಡೆದ್ರಿ ಅನ್ನುವ ಒಂದು ಪ್ರಶ್ನೆ ಕೇಳೋ ಪರಿಸ್ಥಿತಿ ಈಗಿನ ದಿನಮಾನದಲ್ಲಿ ವಿದ್ಯಾರ್ಥಿ ಶಿಕ್ಷಕನಾಗ್ಯಾನ, ಶಿಕ್ಷಕ ವಿದ್ಯಾರ್ಥಿ ಆಗ್ಯಾನ. ಅದಕ್ಕೆ ಕಾರಣ ಪಾಲಕರು ಮತ್ತು ನಮ್ಮ ಸರ್ಕಾರ ಅನ್ನೋದು ಬಹಳ ತಲೆಗಿಟ್ಟು. ರೈತರಿಗೆ ಮತ್ತ ಸಾಮಾನ್ಯ ಜನರಿಗೆ ನಿಮ್ ಮಠದ ಪಾತ್ರ ಹೆಂಗಿರ್ಬೇಕು ಅಂತ ಹೇಳ್ತೀರಾ? ರೈತರಿಗೆ, ಸಾಮಾನ್ಯ ಅಥವಾ ಬಡವರಿಗೆ ನಮ್ಮ ಮಠದ ಪಾತ್ರ ಯಾವ ರೀತಿ ಇರಬೇಕು ಅಂದ್ರೆ, ರೈತರು ಈಗ ನಾವು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ದೇಶ ನಮ್ದು. ನಾವು ಈಗಿನ ರೈತರು ಎಲ್ಲ ರಾಸಾಯನಿಕಕ್ಕೆ ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ. ನಾವು ಹಿಂದಿನ ದಿನಮಾನದೊಳಗ ನಮ್ಮ ಕೃಷಿ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರು. ಹೇಗಂದ್ರೆ ಮನೆಗಳಲ್ಲಿ ದನಕರಗಳು ಇರ್ತಿದ್ವು. ಆ ದನಕರಗಳಿಂದ ಬಂದಿರತಕ್ಕಂತ ವ್ಯಾಜ್ಯ ಅಂದ್ರೆ ಏನು, ಸೆಗಣಿ ಅಥವಾ ಮಲ ಮೂತ್ರಗಳನ್ನ ಅಥವಾ ಹೊಟ್ಟವನ್ನೆಲ್ಲ ಸಂಗ್ರಹ ಮಾಡಿ ತಿಪ್ಪಿ ಅಂತ ಕರಿತಿದ್ವಿ. ಅದು ವರ್ಷಾನುಗಂಟ್ಲೆ ಅಲ್ಲಿ ಬೀಳೋದ್ರಿಂದ ಎರೆಹುಳಿ ಉತ್ಪಾದನೆಯಾಗಿ ಗೊಬ್ಬರ ಆಗಿ ಹೊಲಗಳಲ್ಲಿ ಫಲವತ್ತತೆ ಹೆಚ್ಚಿತ್ತು. ಈಗ ನಾವು ಏನೋ ನಮ್ಮಂತ ತಿಳುವಳಿಕೆ ಇದ್ದ ತಿಳಿಗೇಡಿಗಳು ಒಂದಿಷ್ಟು ಮಂದಿ ಇದ್ದಾರೆ. ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಈಗ ಸಾವಯವ ಕೃಷಿ ಒಳಗ ಮೊದಲ ನಾವು ಏನು ತಿಪ್ಪೆ ಗೊಬ್ಬರದಿಂದ ಬೆಳತಕ್ಕಂಥ ಸಾವಯವ ಕೃಷಿ ಏನಿತ್ತಲ್ಲ, ಅಲ್ಲಿ ಒಂದು 4 ಚೀಲ ಎಕರೆಗೆ ಜೋಳ ಬಂದಿತ್ತು ಅಂದ್ರೆ ಅದು ಫಲವತ್ತತೆ, ಪೌಷ್ಟಿಕತೆ, ಸಮೃದ್ಧವಾಗಿರ್ತಕ್ಕಂತಹ ಧಾನ್ಯ ಆಗಿರ್ತಿತ್ತು. ಈಗಿನ ಒಂದು ಹೆಚ್ಚು ಓದಿ ತಿಳ್ಕೊಂಡಿರ್ತಕ್ಕಂಥವ್ರು ಏನಿದಾರಲ್ಲ, ಅವರು ಈ ಒಂದ್ ಯಾವ್ದೋ ಔಷಧ ಹಾಕ್ರಿ ಅಥವಾ ಇದನ್ನ ಗೊಬ್ಬರ ಕೊಡ್ರಿ, ಅದೊಂದ್ 8ರಿಂದ 10 ಚೀಲ ಇಳುವರಿ ಕೊಡುತ್ತೆ ಅಂದ್ರ ಯಾವ ರೀತಿ ನಾವು ದುಡ್ಡಿಗಾಗಿ ಹಿಂದ್ ಓಡಾಕತ್ತೀವಿ. ಆವಾಗಲೇ ನಾ ಹೇಳದೆ ಯುವಕರ ಪಾತ್ರದಲ್ಲೇ ತಂದೆ ತಾಯಿಗಳು ಇದೇ ನಾ ಹೇಳ್ತಾ ಇರೋದು. ದುಡ್ಡಿಂದ ರೈತನು ಕೂಡ ಓಡಾಕತ್ತ, ಆದ್ರ ವಿಷವನ್ನ ಬಿತ್ತಾಕತ್ತಾನ, ಆರ ವಿಷವನ್ನ ತಿಂತೇನ ಅನ್ನೋ ಖಬರಿಲ್ಲ. ದುಡ್ಡು ಬರುತ್ತನ್ನೋದು ಒಂದ್ ಕಡೆ ನೋಡ್ತಾನ, ಆರ ವಿಷವನ್ನ ತಿನ್ನಕತ್ತಾನ, ಅನಾರೋಗ್ಯ ಆಗತ್ತ. ಅದ್ ಎಷ್ಟು ದುಡ್ಡು ಮತ್ತೆ ದವಾಖಾನಿಗೆ ಹೋಗುತ್ತ. ಹಾಗಾಗಿ ನಮ್ಮ ಮಠದ ಮುಖಾಂತರ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಆಲ್ಮೋಸ್ಟ್ ಈಗ ಕಣ್ಣೇರಿ ಸ್ವಾಮಿಗಳು ಸಾವಯವ ಕೃಷಿ ಬಗ್ಗೆ ಬಹಳ ಅವರು ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನವನ್ನ ನಾವು ಕೂಡ ತೆಗೆದುಕೊಂಡು ಇಲ್ಲಿ ನಮ್ಮ ನವಲಗುಂದ ಸುತ್ತಮುತ್ತ ತಾಲೂಕಿನ ಎಲ್ಲಾ ರೈತರಿಗೆ ಅವರ ಮಾರ್ಗದರ್ಶನವನ್ನ ಕೊಡಿಸೋ ವಿಚಾರ ಕೂಡ, ಸಾವಯವ ಕೃಷಿ ಮಾಡೋ ವಿಚಾರ ಕೂಡ ನಮ್ದು ಕೂಡ ಆಗಿದೆ ಅಂತ ಹೇಳಿ ಹೇಳ್ತೀನಿ. ಇನ್ನ ನೆಕ್ಸ್ಟ್ ಬಡವರು, ಸಾಮಾನ್ಯ ಜನರು ಬಡವರು ಅಂತ ಹೇಳಿದ್ರಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದುಡಿಯುವವನ ಕೈಗಳು ಕಡಿಮೆ ಆಗಿದೆ, ಖಾಲಿ ಕುಂತು ಉಣ್ಣೋ ಕೈಗಳು ಹೆಚ್ಚಾಗಿದ್ದಾವೆ. ಯಾಕೆ ಈ ಮಾತು ಹೇಳ್ತೇನೆ? ಇದಕ್ಕ ಈಗಿನ ಪರಿಸ್ಥಿತಿನೂ ಕಾರಣ, ಸರ್ಕಾರನೂ ಕಾರಣ ಆಗ್ತೈತಿ. ಉಚಿತ ಅನ್ನೋದೇನು ಬರ್ತೈತಲ್ಲ, ನಮ್ದು ಸಾವು ಖಚಿತ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತೈತಿ. ಯಾರು ಕೂಡ ಉಚಿತವಾಗಿ ಕೊಡಾಕತ್ತಾರ ಏನೋ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೇನೋ ಲಾಭ ಇರ್ತೈತಿ, ಆ ಜೀವನ ನಾಶ ಆಗೋದು ನಮ್ದು. ಹಾಗಾಗಿ ಈಗಿನ ದಿನಮಾನದಲ್ಲಿ ಬಡವರು ಏನದಾರಲ್ಲ, ಬಡವರಾಗೆ ಉಳಿಬಾರ್ದು ಅನ್ನೋದು ನಮ್ದು. ಯಾವುದೇ ಒಂದು ಇವತ್ತಿನ ದಿನಮಾನದಾಗ ದುಡಿದು ಬಂದೇನೆ ಜೀವನ ನಡೆಯುವಂತ ಪರಿಸ್ಥಿತಿ ಒಳಗ ನಮಗ ಅಕ್ಕಿ ಬರ್ತದ, ಆಮೇಲೆ ನಮಗ ಏನೋ ಇನ್ನೊಂದು ರೇಷನ್ ಬರ್ತದ, ದುಡ್ಡು ಬರ್ತದ. ಇದನ್ನ ನೆಚ್ಚಿ ಎಲ್ಲಿವರೆಗೂ ಈ ಸರ್ಕಾರಗಳು ಇರುವವರೆಗೂ ಬರ್ತದ. ಆದ್ರೆ ನಮ್ಮ ತೋಳುಗಳಿಂದ ನೆಚ್ಚಿಕೊಂಡು ಕುಂತಿರ್ತಕ್ಕಂಥ ಜೀವನನೇ ಜೀವನ. ಯಾವುದೇ ಒಂದು ಗಿಡದ ಒಳಗ ಹಕ್ಕಿ ಕುತ್ಕೊಂಡೈತಿ ಅಂತ ಹೇಳಿದ್ರೆ ಆ ರೆಂಬೆ ಮತ್ತ ಆ ಕೊಂಬೆ ನೆಚ್ಚಿ ಕುಂತಿರಲ್ಲ, ಆ ಗಿಡವನ್ನ ಕಡ್ದಾಗ ತನ್ನ ರೆಕ್ಕೆ ಅದಾವಂತನ ಹಾರಿ ಹೋಗ್ತೈತಿ. ಹಂಗ ನಮ್ಮ ಜೀವನ ಹೆಂಗಾಗ್ಬೇಕಾಗಿತ್ತು ಅಂದ್ರೆ, ಸರ್ಕಾರಗಳಾಗಿರ್ಬೋದು ಯಾರೋ ಒಂದು ನಮಗ ಉಪಕಾರವನ್ನ ತೋರ್ಸಾಕತ್ತಾರ ಅಂದ್ರೆ ಕ್ಷಣಿಕವಾಗಿ ಸುಖವನ್ನ ಪಡಬೇಕು ವಿನಃ ದೀರ್ಘ ಅದೇ ನಮ್ಮ ಜೀವನ ಅಂತ ಹೋಗ್ಬಾರ್ದು. ಆಮೇಲೆ ಆಳಾಗಿ ದುಡಿ ಅರಸನಾಗಿ ತಿನ್ನು, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಹಾಗಾಗಿ ಎಲ್ಲರೂ ದುಡಿಮೆಯತ್ತ ನಾವು ಸಾಗಿದ್ರೆ ಮಾತ್ರ ನಮ್ಮ ಮನೆತನ, ನಮ್ಮ ಸಿರಿತನ, ನಮ್ಮ ಆರೋಗ್ಯತನ ಸಮೃದ್ಧವಾಗಿ ಇಟ್ಕೊಳ್ಳಕ ಸಾಕ್ಷಿ ಆಗ್ತದೆ. ಧರ್ಮ ಮತ್ತು ಆಧುನಿಕತೆ ಸಮತೋಲನ ಕಾಪಾಡ್ಕೋಬೇಕಂದ್ರ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ಅಂದ್ರೆ ಹಿಂದೆ ಏನು ಅಂದ್ರೆ, ನಮ್ಮ
ನಾವು ಬಾಲ್ಯ ವ್ಯವಸ್ಥೆ ಒಳಗೆ ನಾವು ಎಲ್ಲ ಶಾಲೆ ಕಲಿಯುವಾಗ ಕೈಯಲ್ಲಿ ಪುಸ್ತಕಗಳನ್ನ ಹೆಚ್ಚು ಕೊಡ್ತಿದ್ರು. ಈ ಧರ್ಮ ಅನ್ನೋದು ನಮ್ಮ ಕಥೆಗಳನ್ನ ಹೇಳ್ತಾ ಇದ್ರು. ಯಾವ ಕಥೆಗಳನ್ನ? ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಈ ಎಲ್ಲಾ ಕಥೆಗಳನ್ನ, ದಾರ್ಶನಿಕರ ಕಥೆಗಳ ಬಗ್ಗೆ, ಸಾಧು ಸಂತರ ಕಥೆಗಳ ಬಗ್ಗೆ ಹೇಳಿ ಧರ್ಮವನ್ನ ಉಳಿಸ್ತಾ ಇದ್ರು. ಹಿಂಗ್ ಬಂತು ಧರ್ಮ ಅಂತ ಹೇಳ್ತಾ ಇದ್ರು. ಮೊದ್ಲ ಹಿಂದ್ ನಮ್ಮ ಬಸವಣ್ಣವರು 12ನೇ ಶತಮಾನದ ಬಸವಣ್ಣವರು ಏನ್ ಹೇಳ್ತಾರೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತೇಳಿ ನಾವು ಎಲ್ಲ ಅಂಗನವಾಡಿಯಲ್ಲಿ 1ನೇತ್ತ 2ನೇತ್ತ ಕಲಿಯುವಾಗ ಪ್ರಥಮದಲ್ಲಿ ಪ್ರಾರ್ಥನೆ ಮುಖಾಂತರ ಇದನ್ನ ಹೇಳ್ಕೊಡ್ತಿದ್ರು. ಆದ್ರೆ ಈಗಿನ ಪರಿಸ್ಥಿತಿ, ಈಗೇನ ಆಧುನಿಕತೆ, ಸಮಾನತೆ ಅಂದ್ರಲ್ಲ, ಈಗಿನ ಮಕ್ಕಳ ಕೈಯಾಗ ಏನಂದ್ರ ಕದಲಬೇಡ, ಅತ್ತ ಎತ್ತ ನೋಡಬೇಡ, ಮನೆಗೆ ಬೆಂಕಿ ಬಿದ್ದರೂ ಓಡಬೇಡ, ಹಸಿವು ಅಣ್ಣ ಬೇಡ, ಇದೇ ನಮ್ಮ ಮೊಬೈಲ್ ತಂದ ಪರಿ ಎನ್ನುವ ರೀತಿ ನಮ್ದು ಆಗೈತಿ ಮಕ್ಕಳದು. ಹಾಗಾಗಿ ಈಗಿನ ದಿನಮಾನದೊಳಗ ಈ ಮೊಬೈಲ್ ಅನ್ನೋದು ಏನದಲ್ಲ, ಸಮಾನತೆ ಏಕತೆನ ತರಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೆಚ್ಚು ಮಠಮಾನ್ಯಗಳಿಗೆ ಹೋಗೋದಾಗಿರ್ಬೋದು, ಧಾರ್ಮಿಕತೆಯ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳೋದಾಗಿರ್ಬೋದು, ಗಣಪತಿಯನ್ನ ಕೂಡ್ಸೋದು ಎದಕ್ಕ? ಎಲ್ಲಾ ಒಂದು ಸಂಸ್ಕಾರವನ್ನ ಕಲೀಲಿಕ್ಕೆ. ಈಗಿನ ಮಕ್ಕಳು ಅದನ್ನ DJ ಹಚ್ಚೋದು, ಹಿಂಗೆ ಈ ರೀತಿ ಪ್ರವೃತ್ತಿಯನ್ನ ಹೊಂದ್ಕೊಳ್ತಾರೆ. ಹಾಗಾಗಿ ಸಮಾನತೆ ಬರಬೇಕಾಗಿತ್ತು, ಧಾರ್ಮಿಕತೆ ಉಳಿಬೇಕಾಗಿತ್ತು ಅಂತ ಹೇಳಿದ್ರೆ ಒಳ್ಳೆ ವಿಚಾರ ಮಾಡೋದು, ಧ್ಯಾನ ಮಾಡೋದು, ಯೋಗ ಮಾಡೋದು, ಒಳ್ಳೆ ವಿಚಾರಗಳನ್ನ ಕೇಳೋದು. ಅದೇ ಮೊಬೈಲ್ ಒಳಗ ಸಾಕಷ್ಟು ಮಹಾತ್ಮರ ಸ್ಪೀಚ್ಗಳದಾವ, ಸಾಕಷ್ಟು ಅನುಭಾವಿಗಳ ಒಂದು ಅನುಭವದ ನುಡಿಗಳದಾವ. ಅವುಗಳನ್ನ ದಿನನಿತ್ಯ ನಾವು ಆಲಿಸೋದ್ರಿಂದ ಏನಾಗತ್ತಂದ್ರ ಧರ್ಮ ಏನು, ಕರ್ಮ ಏನು ಅನ್ನೋದು ತಿಳಿತೈತಿ. ಸಮಾನತೆ ಆಗ್ಬೇಕಾಗಿತ್ತು ಅಂದ್ರ ಮೊದಲು ಮನೆತನದಲ್ಲಿ ಸಮಾನ ಮನಸ್ಥಿತಿ ಬರಬೇಕು, ಆಮ್ಯಾಗ ಧರ್ಮ ಸಮಾನತೆಗೊಳ್ತೈತಿ. ನವಲಗುಂದ ಕ್ಷೇತ್ರದ ಭಕ್ತರಿಗೆ ಮತ್ತೆ ಹೊರಗಿನ ಜನತೆಗೆ ನಿಮ್ಮ ಸಂದೇಶ ಏನು? ನಿಮ್ಮ ನುಡಿ ಏನು? ಸಂದೇಶ ಏನು ಅಂದ್ರೆ ಸಾಕಷ್ಟು ಸಂದೇಶಗಳನ್ನ ಕೊಟ್ಟಿದ್ದೀವಿ ಈ ಒಂದು ಬಂಡಾಯ ಎಕ್ಸ್ಪ್ರೆಸ್ ಮುಖಾಂತರ, ಚಾನಲ್ ಮುಖಾಂತರ. ಕೊನೆ ಸಂದೇಶ ಮತ್ತೊಮ್ಮೆ ನಾವು ಹೇಳೋದಾದ್ರೆ, ದುಡಿದು ತಿನ್ರಿ, ಅನ್ಯಾಯವಾಗಿ ಯಾವುದೇ ಕಾರ್ಯವನ್ನ ಮಾಡಬೇಡ್ರಿ, ಕೆಟ್ಟ ಚಟಗಳಿಗೆ ದಾಸರಾಗಬೇಡ್ರಿ. ಒಂದು ತುತ್ತು ನಾನು ಇವತ್ತ ಯುವಕ, ಯಾರೋ ಒಂದು ಯುವತಿ ಉಣ್ಣಾಕತ್ತಾಳ, ಹಿಂಗೊಂದು ತುತ್ತು ಹಿಡ್ದಾಳ ಕೈಯಾಗಂದ್ರೆ ಇದು ನನ್ನ ತಂದೆ ತಾಯಿ ಶ್ರಮದ ಫಲವೋ ಅಥವಾ ನನ್ನ ಶ್ರಮದ ಫಲದ ತುತ್ತೋ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು. ತಂದೆ ತಾಯಿಗಳು ಅವರು ಇರುವವರೆಗೂ ನಿಮ್ಮನ್ನ ಸಾಕಬಹುದು, ಎಷ್ಟೇ ಕಷ್ಟ ಆಗ್ಲಿ. ಹೆತ್ತವರಿಗೆ ಮಕ್ಕಳು ಬೇಕೇ, ಅವರು ಇರುವವರೆಗೂ ನೋಡ್ಕೋತಾರೆ. ಮುಂದಿನ ಜೀವನ ಹೇಗೆ ಅನ್ನೋ ವಿಚಾರ ಬರಬೇಕು. ಅವರು ಸಂಸಾರ ಜೀವನಕ್ಕೆ ಕಾಲಿಟ್ಟಾಗ, ಅವರಿಗೆ ಒಂದೆರಡು ಸಂಸಾರದಲ್ಲಿ ಮಕ್ಕಳಾದಾಗ, ಆ ಮಕ್ಕಳು ಮುಂದೆ ಪ್ರಶ್ನೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಾಕ ಅವಾಗ ಆಗೋದಿಲ್ಲ. ದುಡಿದು ತಿನ್ನುವ ವಯಸ್ಸಿನೊಳಗ ಕೂತು ತಿಂದ್ರ ಮುಂದ ಕೂತು ತಿನ್ನುವ ವಯಸ್ಸೊಳಗ ದುಡಿದು ತಿನ್ನಬೇಕಾಕೈತಿ. ಹಾಗಾಗಿ ನಾನು ಇದೊಂದು ರೀತಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು, ಯಾರೇ ಒಬ್ರು ನಮ್ಮ ಹತ್ರ ಬೆಳಿತಾ ಇದ್ದಾರೆ, ಯಾರೋ ನಮ್ಮವರು ಎತ್ತರಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದಿಷ್ಟು ಸಹಕಾರ ಕೊಡುವ ಕೆಲಸ ಮಾಡಬೇಕು, ವಿನಃ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಬಾರ್ದು. ಆಮೇಲೆ ಕಣ್ಣೀರು ವರ್ಸಾಕ ನಮಗ ಆಗದೇ ಇದ್ರು ಕೂಡ ಕಣ್ಣೀರ್ ತರಿಸುವಂತ ಜೀವನ ನಮ್ದಾಗಬಾರ್ದು. ಒಂದು ಮನೆ ಕಟ್ಟಕ ಸಹಾಯ ಮಾಡದೇ ಇದ್ರು ಕೂಡ ಆ ಮನೆ ಕೆಡುವಂತ ಜೀವನ ನಮ್ದಾಗಬಾರ್ದು. ನಮಗೊಂದು ತುತ್ತು ಅನ್ನ ಯಾರಿಗೂ ಹಸಿದವನಿಗೆ ಕೊಡಕ್ ಆಗದೇ ಇದ್ರು ಕೂಡ ಆ ತುತ್ತನ್ನ ಕಸಿದುಕೊಳ್ಳುವ ಜೀವನ ನಮ್ದಾಗಬಾರ್ದು. ಹಾಗೂ ಏನಾದ್ರೂ ಆಗು, ನಿಯತ್ತಿನ ಮಾನವನಾಗು ಎನ್ನುವ ಭಾವ ಸಂದೇಶ ಕೊನೆಯ ಈ ರಾಜ್ಯದ ಜನತೆಗೆ ಮತ್ತು ನವಲಗುಂದ ಶ್ರೀಮಠದ ಭಕ್ತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಂಭೂಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರ. ಇಷ್ಟು ತನಕ ಪೂಜ್ಯರು ತಮ್ಮ ನುಡಿಮುತ್ತುಗಳನ್ನ ಇಷ್ಟು ತನಕ ಹೇಳಿದ್ರು, ಅದನ್ನ ನೀವು ನಿಮ್ ಜೀವನದೊಳಗ ಅಳವಡಿಸ್ಕೋರಿ. ಮತ್ತೆ ಏನ್ ತಪ್ಪುಗಳನ್ನ ಮಾಡ್ದ ಜಾಸ್ತಿ ಅವ್ರು ಏನ್ ಹೇಳಿದ್ರ ಆ ಮಾತುಗಳನ್ನ ನಿಮ್ ಜೀವನದೊಳಗ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತ ನಮ್ಮ ಬಂಡಾಯಿ ಎಕ್ಸ್ಪ್ರೆಸ್ ನ್ಯೂಸ್ ಚಾನಲ್ ಮುಖಾಂತರ ನಿಮ್ಗೆ ಒಳ್ಳೆ ಪ್ರಯತ್ನಗಳನ್ನ ತಿಳ್ಸಕ್ ಪ್ರಯತ್ನ ಮಾಡಕತ್ತೀವಿ. ಈ ಚಾನಲ್ಗೆ ಸಪೋರ್ಟ್ ಮಾಡ್ರಿ, ನಿಮ್ ಆಶೀರ್ವಾದ ಯಾವತ್ತೂ ಈ ಚಾನಲ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.